ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಕುದುರೆ ಮೇಲೆ ಹೋಗ್ತಾ ಇದ್ದೀನಿ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ. ಅಪ್ಪು ಅವರು ಫೈಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರ, ಮತ್ತೆ ಡ್ಯಾನ್ಸ್ ಅಲ್ಲಿ ಚೆನ್ನಾಗಿ ಕಾಣ್ತಾರ. ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಹೂ ತಗೊಂಡಿದ್ದೀನಿ. ಎಲ್ರು ಕೂಡ ಪ್ರೀತಿಯಿಂದ ಪುನೀತ್ ರಾಜ್ಕುಮಾರ್ ಅವರಿಗೆ ಹೂ ಕೊಡ್ಲಿಕ್ಕೆ ಹೋಗ್ತಾರೆ. ನಾನು ಅದೇ ರೀತಿ ಹೂವನ್ನ ತಗೊಂಡಿದ್ದೀನಿ. ಎಂಟ್ರೆನ್ಸ್ ಇಂದ ಹಂಗೇ ಮುಂದೆ ಬರ್ತಾ ಇದ್ದಾರೆ ರಾಜ್ಕುಮಾರ್ ಅವರ ಸಮಾಧಿ ಕಾಣುತ್ತೆ. ಈ ಒಂದು ಸಮಾಧಿಗೆ ನಾವು ಬರಬೇಕು ಅಂತ ಹೇಳಿದ್ರೆ ಮುಂದೆ ಹೋಗಿ ಫಸ್ಟ್ ಪುನೀತ್ ರಾಜ್ಕುಮಾರ್ ಅವರು, ಆಮೇಲೆ ಪರ್ವತಮ್ಮ ರಾಜ್ಕುಮಾರ್ ಅವರು, ಅನಂತರ ರಾಜ್ಕುಮಾರ್ ಅವ್ರ ಸಮಾಧಿ ನಾವು ಬರ್ಬೇಕಾಗುತ್ತೆ. ಈ ಒಂದು ಪುಣ್ಯಕ್ಷೇತ್ರಕ್ಕೆ ಸಿನಿಮಾದವರು, ಸೀರಿಯಲ್ನವರು ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಸೀರಿಯಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ನಮಸ್ಕಾರ ಮಾಡೋಗ್ತಾರೆ. ನಿಮ್ಮ ಸಿನಿಮಾದಂತೆ ನಮ್ಮ ಒಂದು ಸಿನಿಮಾ ಆಗಲಿ, ಸೀರಿಯಲ್ ಆಗಲಿ ಯಶಸ್ಸನ್ನ ಕಾಣಲಿ ಅಂತ. ನಗುನ ಒಡೆಯ ಪ್ರೀತಿಯ ಅಪ್ಪು ಅವರಿಗೆ ನನ್ನದೊಂದು ರೋಸ್. ಅಪ್ಪುವರ ಸಮಾಧಿ ಮುಗಿಸ್ಕೊಂಡು ಹಂಗೆ ಮುಂದೆ ಬಂದರೆ ಪರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಇದೆ, ಅವ್ರಿಗೊಂದು ನಮಸ್ಕಾರ ಮಾಡೋಣ. ಇಲ್ಲಿಗೆ ಹುಬ್ಳಿ, ಧಾರವಾಡ, ರಾಯಚೂರು, ಬೆಳಗಾಂ ಕಡೆಯಿಂದ ತುಂಬ ಜನ ಪ್ರತಿನಿತ್ಯ ಬರ್ತಾರೆ. ಪ್ರತಿನಿತ್ಯ ಬಂದು ದರ್ಶನವನ್ನ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಆಯಿತು, ನಂತರ ಪರ್ವತಮ್ಮ ರಾಜ್ಕುಮಾರ್ ಅವ್ರದ್ದಾಯಿತು. ಕೊನೆಗೆ ಬಂದರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ. ಎಷ್ಟು ಚೆನ್ನಾಗಿದೆ ನೋಡಿ, ಪ್ರಶಾಂತವಾಗಿದೆ ವಾತಾವರಣ ಎಲ್ಲ ಇಲ್ಲಿ. ಇನ್ನ ಅಪ್ಪಾಜಿಯವರ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಹೋಗ್ತಾ ಇದ್ರೆ ಅಲ್ಲಿ ಅಪ್ಪಾಜಿಯವರು ನಟಿಸಿದಂತಹ ಸಿನಿಮಾಗಳ ಫೋಟೋಗಳು ಇಲ್ಲಿ ಎಡ ಮತ್ತೆ ಬಲಭಾಗದಲ್ಲಿದೆ. ಇಲ್ಲಿ ನೀರಿಂದ ಒಂದು ಇದಿದೆ, ಚಿಕ್ಕ ಕೊಳ ಇದೆ ಇಲ್ಲಿ. ಈಗ ನೀರಿಲ್ಲ, ಅದೇನೋ ಬಿಟ್ಟಿದ್ದಾರೆ. ಈಗ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನೋಡಿ, ಎಲ್ಲ ಸಿನಿಮಾಗಳ ಫೋಟೋಗಳು, ಯಾವ್ಯಾವ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ ಸಿನಿಮಾದ ಫೋಟೋಗಳು ಇಲ್ಲಿ ನಮಗೆ ಕಾಣಸಿಗ್ತವೆ. ಮಯೂರ, ಬಲೆ ಹುಚ್ಚ, ಗೋವಾದಲ್ಲಿ CID 99, ಮೋಹಿನಿ ಭಸ್ಮಾಸುರ, ಎಮ್ಮೆ ತಮ್ಮಣ್ಣ, ಭಕ್ತ ಪ್ರಹ್ಲಾದ, ಆಡು ಮುಟ್ಟದ ಸೊಪ್ಪಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡದ ಪಾತ್ರ ಇಲ್ಲ, ಎಲ್ಲ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ. ಇಷ್ಟೆಲ್ಲ ಬಂದಾದ್ಮೇಲೆ ನಾವು ಅಭಿಮಾನಿಗಳನ್ನ ಮಾತಾಡಿಸ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಅಲ್ವಾ? ಬನ್ನಿ ಮಾತಾಡ್ಸೋಣ. ಹಾವೇರಿಯಿಂದ ಫಸ್ಟ್ ಟೈಮ್ ಬರ್ತಿರೋದ ಹೇಗೆ? ಇಲ್ಲ, ಇಲ್ಲಿ 2 ವರ್ಷ ಬಂದಿದ್ದಾರೆ. 2 ವರ್ಷ ಬಂದಿರ? ಖುಷಿ ಆಗುತ್ತೆ ಅಣ್ಣ ಈ ಜಾಗಕ್ಕೆ ಮತ್ತೆ ಮತ್ತೆ ಬರ್ಬೇಕು. ಖುಷಿ ಆಗುತ್ತೆ, ಇದು ಪರಮಾತ್ಮರ ಜಾಗ, ಮತ್ತೆ ಖುಷಿ ಆಗಲ್ವಾ? ಖುಷಿ ಆಗುತ್ತೆ ಬರ್ಲಿಕ್ಕೆ. ಸರ್, ಅಪ್ಪು ಅವ್ರ ಸಿನಿಮಾದ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ? ಎಲ್ಲ ಸಿನಿಮಾ ನೋಡಿದ್ರು. ಪ್ರತಿಯೊಂದು ಸಿನಿಮಾ ಜಾಸ್ತಿ ಅಂದ್ರೆ ನಾವು ದೊಡ್ಡ ಮನೆ ಹುಡುಗ ನೋಡಿದ್ವಿ. ದೊಡ್ಡ ಮನೆ ಹುಡುಗ ಅದ್ರ ಹೆಸರು ಕೇಳಿ ಅಷ್ಟೇ. ದೊಡ್ಡ ಮನೆ ಅಂದ್ರೆ ದೊಡ್ಡ ಮನೆ ಅಲ್ಲ, ಅದಕ್ಕೆ ನೋಡಿದ್ವಿ. ಅಪ್ಪು ಅವರು ಯಾವ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ? ಡ್ಯಾನ್ಸ್, ಫೈಟಿಂಗ್? ಡ್ಯಾನ್ಸ್ ಅಲ್ಲೇ ಅಪ್ಪು ಅವ್ರಿಗೆ ಯಾಕೆ ತುಂಬಾ ಇಷ್ಟ ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಹೇಗೆ ಅಭಿನಯ ಮಾಡ್ತಾ ಇದ್ರು ಹಾಗೆ ನಿಜ ಜೀವನದಲ್ಲಿ ಇದ್ರು, ಅದಕ್ಕೋಸ್ಕರ ನಂಗೆ ತುಂಬಾ ಇಷ್ಟ ಆಗಿದ್ದು. ಅಪ್ಪು ಅವರ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.